ಮೋಹನ್ ಬಾತ್ ಸಿನಿಮಾ ಅಂತ ರಿಜಿಸ್ಟರ್ ಆಗ್ಬಿಟ್ಟಿದೆ. ಮಲಯಾಳಮಲ್ಲೇ ಡೈರೆಕ್ಟ್ ಬಿಟ್ಟಿದ್ರು, ರಿಜಿಸ್ಟರ್ ಆಗೋದು ಆಗ್ಬಿಡ್ತಿತ್ತು. ಸರ್ ನಮಗೆ ತೊಂದರೆ ಇಲ್ಲ, ಅವರು ಮಲಯಾಳಮಲ್ಲೇ ಬಿಡ್ಲಿ, ಹೌದಾ, ಕನ್ನಡ ಡಬ್ ಮಾಡಿ ಮಲಯಾಳಮಲ್ಲೇ ಬಿಡ್ಲಿ, ಅದು ಕನ್ನಡ ಬಳಸಬಾರ್ದು. ನೋಡಿದವ್ರು ಏನಂತಾರೆ, ಈ ಋಷಭ ಏನು, ಆ ನಾವು ಬರೋ ಋಷಭ ಏನು, ನಮ್ಮನ್ನು ಕೇಳೋದು. ಅದನ್ನೇ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಈಗ ಹೇಳ್ತೇವೆ ಸರ್. ಎಲ್ಲ ವ್ಯಾಪಾರ ಆಗ್ಬಿಟ್ರತ್ತ. ಹೌದು, ಅದೇ ಆದ ತಡೆ ಹಿಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಕನ್ನಡ ಬಳಸಬಾರ್ದು, ಕನ್ನಡ ಏನ್ ಟೈಟ್ಲ್ ಇದೆ ಅದು ನಮ್ಮದು. ಹೇಳಿದೆ ಕಳಿಸಿದೆ ಖಂಡಿತ. ನೀವು ಬಹಳ ಬೇಗ ಮಾಡ್ಬೇಕು ಸರ್, ನೋಡೋಣ ಸರ್. ನೋಡಿ ಸರ್, ಅವ್ರು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ನಮಗೆ ಟೈಮ್ ಕೊಟ್ಟಿಲ್ಲ. ನೀವು ಫಸ್ಟೇ ಕನ್ನಡ ಬಿಟ್ಟಿದ್ರೆ ಅವರು ಇವತ್ತು ನೀವು ಸ್ಟೇ ತರೋದಕ್ಕಂದ್ರೆ ಲೀಗಲ್ ನೋಟಿಸ್ ಕಳಿಸೋ ಅಂತ ಪ್ರೆಸ್ ಮೀಟ್ ಆಗ್ಬೇಕಿತ್ತಿಲ್ಲ. ಹೌದು ಸರ್, ಆದ್ರೆ ಸರ್ ಫಸ್ಟ್ ನೀವು ಪತ್ರಿಕಾಗೋಷ್ಠಿ ಮಾಡಿ ಆಮೇಲೆ ಅದು ಮುಂದಿನ ಹೆಜ್ಜೆ ತಗೊಳ್ಳೋಣ ಅಂದ್ರು ಸರ್. ಅದಕ್ಕೋಸ್ಕರ ಅಲ್ಲೇ ಹೋಗ್ಬೇಕು ಅಂತ ಅವರೇ ಹೇಳಿದಾರಲ್ಲಪ್ಪ. ಖಂಡಿತ ಖಂಡಿತ ಸರ್. ಅಂದ್ರೆ ಈ ವಿಷಯ ಅವರಿಗೆ ನಾವು ನಮ್ಮ ಮುಖಾಂತರ, ನಮ್ಮ ಪ್ರೊಡಕ್ಷನ್ ಹೌಸ್ ಮುಖಾಂತರ ತಲುಪಿಸಿದ್ರೆ ತಲುಪ್ತಾ ಇಲ್ಲ. ನಿಮ್ ಸಹಕಾರದಿಂದ ಅವ್ರಿಗೆ ತಲುಪಬೇಕು ಅಷ್ಟೇ. ಆ ವಿಷಯ ನಮ್ಮ ಕಡೆಯಿಂದ ಮುಟ್ತಿಲ್ಲ, ಯಾಕೆಂದ್ರೆ ಇವ್ರು ಸಣ್ಣವ್ರು, ಇವ್ರು ಏನ್ ಮಾಡ್ತಾರೆ ಅದೊಂದು ಇರುತ್ತೆ. ಅವ್ರು ಇಲ್ಲ ಸರ್, ನಾವು ಮೇಲೂ ಮಾಡಿದೀವಿ, ಇವಾಗ ಎಲ್ಲಾನು ಕಳಿಸಿದ್ವಿ ಅವ್ರಿಗೆ ಮೆಸೇಜ್, ಏನ್ ರೆಸ್ಪಾನ್ಸ್ ಇಲ್ಲ. ಅದೇ ಸರ್ ಸೀರಿಯಸ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಕನ್ನಡ ಚೇಂಬರ್ ಇದೆ ಅಲ್ವಾ, ನಾವು ಕನ್ನಡ ಸಿನಿಮಾ ಮಾಡ್ತಾ ಇದೀವಲ್ವಾ, ನಾವೇನ್ ಮಾಡ್ಬೇಕು? ಅಲ್ಲ, ಸೀರಿಯಸ್ ತಗೊಂಡಂಗ್ ಮಾಡ್ಬೇಕು ಸರ್. ಅದು ಅದು ಆ ಶಕ್ತಿ ನಿಮಗಿದೆ, ನಮ್ ಕೈಲಿಲ್ಲ, ಒಪ್ಕೊಂತೀವಿ ಅಲ್ವಾ? ಹೌದು ಸರ್, ರಿಲೀಸ್ ಮಾಡಿ ಅವರು ಕನ್ನಡ ಟೈಟ್ಲು ರಿಲೀಸ್ ಮಾಡಿ, ಸಿನಿಮಾ ರಿಲೀಸ್ ಮಾಡ್ಲಿ, ಬೇಡ ಅನ್ನಲ್ಲ. ಅವ್ರು ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ. ಅವ್ರದ್ದು ಏನ್ ಮೂಲ ಭಾಷೆ ಇದೆ, ಎಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅವರು ಪೋಸ್ಟ್ರಿಗೆ ಸಿನಿಮಾ ಕನ್ನಡ ಬಿಡಬೇಡಿ ಅಂತ ಹೇಳಿಕ್ ನಾನು ಯಾರು? ಆದ್ರೆ ನಮ್ಮ ಟೈಟ್ಲ್ ಬಳಸಬಾರ್ದು ಅಷ್ಟೇ. ಅಂದ್ರೆ ಈ ಟೈಟ್ಲಿಗೆ ನಮಗೇನು ವ್ಯಾಲ್ಯೂ ಇರುತ್ತೆ? ಋಷಭ ಒಳ್ಳೆ ಟೈಟಲ್ ಕೊಟ್ಬಿಡಪ್ಪ, ಋಷಭ ಆಲ್ಟರ್ನೇಟ್. ಅಲ್ಲ ಸರ್, ನಾನು ಯಾಕೆ ಕೊಡ್ಲಿ? ಅವ್ರ ಕರ್ತವ್ಯ, ಆ ಡೈರೆಕ್ಟರ್ ಕರ್ತವ್ಯ. ನಾವು ಇದನ್ನು ಕಷ್ಟಪಟ್ಟು ಮಾಡಿದೀವಿ, ನಮಗೆ ನಮ್ಮ ಟೈಟ್ಲ್ ಬೇಕು, ನಾವು ಅದನ್ನು ಉಳಿಸ್ಕೋಬೇಕು. ಸಿನಿಮಾನೇ ಆ ಟೈಟ್ಲ್ ಮೇಲೆ ನಿಂತಿರೋದ್ರಿಂದ ನೆಕ್ಸ್ಟ್ ಮಂತ್ ರಿಲೀಸ್ ಡೆಫಿನೆಟ್. ಅಂದ್ರೆ ಈಗ ಸೆನ್ಸಾರ್ ಆದ ತಕ್ಷಣ ನಾವು ನೋಡ್ತೀವಿ ಸರ್, ಆ ಟೈಮ್ ನೋಡಿ, ಆ ಪೀರಿಯಡ್ ನೋಡಿ ಬಿಟ್ಬಿಡ್ತೀವಿ. ಈಗ ಎಲ್ಲ 10 ದಿವಸ ಇದೆ, ಒಂದು 12 ದಿವಸ ಇದೆ. ನವೆಂಬರ್ ಅಲ್ಲಿ ಎಂಡಲ್ಲಿ ರಿಲೀಸ್. ಯಾವ ಸ್ಟೇಜ್ ಅಲ್ಲಿ ಇದೆ ಸಿನಿಮಾ? ಆಲ್ಮೋಸ್ಟ್ ಈಗ DTS ನಡೀತಾ ಇದೆ ಸರ್ ಒಂದ್ ಕಡೆ. ಥರ್ಡ್ ಸ್ಟೇಜ್ ಅಲ್ಲಿ ಇರುತ್ತೆ ಫಿಲಮು, ಆ ಸ್ಟೇಜ್ ಅಲ್ಲಿ ಸೆನ್ಸಾರ್ ಮಾಡಿಸ್ಕೊಳ್ಳೋದು ಅಂತ ಅವ್ರನ್ನ ಕೇಳ್ಬಿಟ್ಟು ನೀವು ಸೆನ್ಸಾರ್ಗೆ ಅಪ್ಲೈ ಮಾಡ್ಬಿಡಿ. ಅಪ್ಲೈ ಮಾಡಿದ ತಕ್ಷಣ ತಗೊಳ್ಳೋದು, ವಾರ 10 ದಿವಸ ಟೈಮ್ ತಗೊಂತಾರೆ. ಅಲ್ಲೂ ಕ್ಯೂ ಸಿಸ್ಟಮ್ ಇದೆ. ಈ ಸ್ಟೇಜ್ ಅಲ್ಲೇ ಸೆನ್ಸಾರ್ಗೆ ಅಪ್ಲೈ ಮಾಡ್ಬೋದು. ಏನು ತೊಂದರೆ, ಶೂಟಿಂಗ್ ಮುಗಿದಿದ್ರೆ. ಅಂದ್ರೆ ಸರ್, ಈಗ ಏನ್ ವಿಷಯ ಅಂದ್ರೆ ನಾವು ಈ ವಿಷಯ ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ನಂದಕಿಶೋರ್ ಅವ್ರನ್ನ ಕೇಳಿದ್ವಲ್ಲ ನಾವು, ಅವ್ರು ಹೇಳಿದ್ದು ನಾವು ಕನ್ನಡದಲ್ಲಿ ಮಾಡ್ತಿಲ್ಲಪ್ಪ. ಅವ್ರು ಏನಂದ್ರೆ ನಂದಕಿಶೋರ್ ಫೋನ್ ಮಾಡಿಕೊಟ್ರು, ನಮಗೆ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ, ಎಲ್ಲೂ ಎಷ್ಟು ಹುಡುಕಿರು ಸಿಗ್ಲಿಲ್ಲ. ಇಲ್ಲ ಸರ್, ನಮ್ ಕಾಂಟ್ಯಾಕ್ಟ್ ಅದು ಸಿಗ್ಲೇ ಇಲ್ಲ. ಆ ಫೋನ್ ಎತ್ತುತ್ತಿಲ್ಲ. ಅವರು ಚೇಂಬರ್ ಇಂದ ಫೋನ್ ಮಾಡಿಸಿದ್ರು, ಆ ಫೋನ್ ಪಿಕ್ ಮಾಡ್ತಿಲ್ಲ ಅವರು, ನಂದಕಿಶೋರ್ ಅವರು. ನಾವ್ ಯಾರನ್ನ ಕೇಳೋದು ಅವಾಗ? ಆ ಪ್ರೊಡಕ್ಷನ್ ಅವ್ರು ನಮ್ಮನ್ನ ನೀವ್ ಹೇಳ್ದಾಗೆ ಕೇರ್ ಮಾಡಲ್ಲ. ಅದ್ ನಾವು ಒಪ್ಕೋತೀವಿ, ನೀವು ಅನ್ಕೋತಿದ್ರೆ ಖಂಡಿತ ಕೇರ್ ಮಾಡೋದಾದ್ರೆ ಇಷ್ಟೊತ್ತಿಗೆ ಮಾಡ್ಬೇಕಿತ್ತು ಅವರು. ಅಂದ್ರೆ ಪಾಪ ಅವ್ರು ಎಕ್ತಾ ಕಪೂರ್ ಅವರು ಅವಾಗ್ಲೇ ರೆಸ್ಪಾಂಡ್ ಮಾಡಿದ್ರು. ಅದ್ರ ಮಧ್ಯದಲ್ಲಿ ಅವರು ಕನೆಕ್ಷನ್ ಯಾರು ಕಟ್ ಮಾಡಿದ್ರು ಗೊತ್ತಿಲ್ಲ. ಹೌದು, ಕಾನ್ಫಿಡೆಂಟ್ ಇದೆ ಸರ್. ಈಗ ನೋಡಿ, ಟೈಟ್ಲ್ ಬರ್ಲಿ ಅಂದ್ರೆ ಈಗ ಜನ ಕನ್ಫ್ಯೂಸ್ ಆಗ್ತಾರಲ್ಲ ಸರ್, ಆ ಋಷಭ ಏನು, ಈ ಋಷಭ ಏನು? ಸರ್ ಸಿನಿಮಾ ಚೆನ್ನಾಗಿದೆ, ಆ ಋಷಭ ಮರ್ತಿದ್ ನೋಡ್ತಾರೆ ಅಷ್ಟೇ, ಏನು ಹೇಳಕ್ ಆಗಲ್ಲ. ಅದೇನೆ ಅಲ್ಲ, ನೀವ್ ಹೇಳೋದು ಓಕೆ ಸರ್, ಸಿನಿಮಾ ಚೆನ್ನಾಗಿದ್ರೆ ನೋಡ್ತಾರೆ. ಗರುಡಗಮನ ವೃಷಭನ ಚೆನ್ನಾಗಿ ಓಡ್ತಲ್ಲ ಸರ್, ಸೂಪರ್ ಅನ್ಸು ಚೆನ್ನಾಗಿ ಓಡ್ತು. ಅದು ಟೈಟ್ಲ್ ಅವ್ರದ್ದು ಏನು ವಿಷಯ ಇಲ್ಲ. ಸಿನಿಮಾ ಆ ಸಿನಿಮಾದ ಮೇಲೆ ನಂಬಿಕೆ ಇದೆ ಸರ್, ನಮ್ಮ ಸಿನಿಮಾದ ಮೇಲೆ ನಮಗೆ ನಂಬಿಕೆ ಇದೆ. ಖಂಡಿತ ಜನಗಳಿಗೆ ಇಷ್ಟ ಆಗುತ್ತೆ. ಹೌದು, ಕನ್ಫ್ಯೂಸ್ ಆಗುತ್ತೆ. ಹಾ, ಋಷಭ ಬಂದೋಯ್ತಲ್ಲಪ್ಪ, ನಿಂದ ಯಾವ ಇದು ಯಾವ್ದಿದು? ದೊಡ್ಡವರೇ ಮಾಡೋಯ್ತಾರೆ, ನೀನ್ ಯಾವ್ದು ಚೈಲ್ಡ್ ಅಂತಾರ. ಇದೇ ನಿಜವಾದ ವೃಷಭ. ಏನ್ ಹೇಳಿ ಅವಾಗ?
ಈಗ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಲೀಗಲ್ ಆಗಿ ನೀವು ಬೇಗ ಹೋಗಿ ಸರ್. ಈಗ ಲೀಗಲ್ ಆಗಿ ಹೋಗ್ತೀವಿ ಸರ್. ಒಂದ್ ಲೆಕ್ಕದಲ್ಲಿ ಏನಂದ್ರೆ ಯೂಸ್ ಮಾಡಿರೋ ಸೆಕೆಂಡ್ ಹ್ಯಾಂಡ್ ಆಗುತ್ತೆ ನಮ್ಮ ಟೈಟ್ಲ್ ಅಲ್ವಾ. ಬೇರೆ ಭಾಷೆಯವರು ಬೇರೆ ಸಂಸ್ಥೆ ನಮ್ಮ ಟೈಟ್ಲ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಸೆಕೆಂಡ್ ಹ್ಯಾಂಡ್ ನಾವು ಕನ್ನಡಿಗರಾಗಿ 3 ವರ್ಷದಿಂದ ಕಾಪಾಡ್ಕೊ ಬಂದು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡಿ ಅವ್ರು ಯೂಸ್ ಮಾಡಿ ಟೈಟ್ಲ್ ನಾವು ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಲಕ್ಕಿ ಸರ್. ಯಾಕೆ ಗೊತ್ತಾ, 45 ಅಂತ ಒಂದು ಸಿನಿಮಾ ಬಂದಿದೆ, ಅದು ರೆಡಿ ಫಾರ್ ಅದ್ರದ್ದು ಇದು ಗೂಳಿ ಇರೋದು ಮತ್ತೆ ಡಿಸೈನ್ ನೋಡಿದ್ರೆ ಸರ್ ನಮ್ ತಲೆ ಅದೇ ಓಡ್ತಾ ಇದೆ. ನಾವು 3 ವರ್ಷದಿಂದ ಮಾಡ್ಸಿರೋ ಸರ್ ಅದನ್ನ. ಏನ್ ಮಾಡ್ತಾರೆ ಈಗ ಪಾಪ್ಯುಲಾರಿಟಿ ನೋಡಕ್ ಹೋದಾಗ ಒಂದೊಂದು ಟ್ರಿಗರ್ ಆಗ್ತಾ ಇರುತ್ತಲ್ವಾ. ಅಂದ್ರೆ ಸಿಮಿಲರ್ ಪೋಸ್ಟ್ ಸಿಮಿಲರ್ ಹಂಗೆ ನೀವು ಬೇಕಾದ್ರೆ ಚೆಕ್ಔಟ್ ಮಾಡಿ. ಹೌದು ಸರ್, ಸಿಮಿಲರ್ ಇರುತ್ತೆ. ಉಪೇಂದ್ರ ಮೋಟರ್ ಬೈಕ್ ಅದು ಈಗ ಬಳಸ್ತಾರೆ ಸರ್. ಗೂಳಿ ಅವ್ರೊಬ್ರೇ ಬಳಸ್ಬೇಕು ನಾವೊಬ್ರೇ ಬಳಸ್ಬೇಕು ಅಂತ ಇಲ್ವಲ್ಲ, ಏನಿಲ್ಲ. ಎಲ್ರಿಗೂ ಗೂಳಿ ಅಲ್ವಾ. ನಮ್ಮ ಟೈಟ್ಲ್ ಏನಿದೆ ಆ ಟೈಟ್ಲಿಗೆ ಸಂಬಂಧ ಇರೋದ್ರಿಂದ ಗೂಳಿ ಬಳಸಿದೆ. ಹೌದು, ಇಲ್ಲಿ 2 ಇದೆ, ಅಲ್ಲಿ 1 ಇದೆ. ಓಕೆ, ನಿಮ್ ಪಾಯಿಂಟ್ ಕರೆಕ್ಟ್ ಆಗಿದೆ. 2 ನಾವು ಬಳಸಿದ್ವಿ, ಅವ್ರು 1 ಬಳಸಿದ್ದಾರೆ. ಅಂದ್ರೆ 2 ನಮ್ಮ ಹತ್ರ ಇದೆ ತಾನೇ, ಜೋಡಿ ಎತ್ತು ಸಂಕೇತ. ನಮ್ದು ರೈತರ ಸಂಕೇತ ಇದೆ. ಅವ್ರೇನೋ ಅವ್ರ ಸಿನಿಮಾ ಏನಿದೆ ಅದ್ರ ಮೇಲೆ ಹೋಗಿದ್ದಾರೆ. ಹಲೋ, ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರ ಋಷಭ ಅಂತ ಕನ್ನಡದಲ್ಲಿ ಇನ್ನೊಂದು ಟೈಟಲ್ ಇದೆ, ಇನ್ನೊಬ್ರು ಇನ್ನೊಂದು ಗೂಳಿ ಇದೆ ಅದ್ರಲ್ಲಿ. ಅಲ್ಲ ಸರ್, ಅಲ್ಲ, ಓಕೆ ನಿಮ್ ಪ್ರಶ್ನೆ ಒಪ್ಕೊಂತೀವಿ. ಕನ್ನಡದಲ್ಲಿ ಇದೆ, ಎಷ್ಟು ವರ್ಷದಿಂದ ಇದೆ. ನಮಗೆ ಟೈಟ್ಲ್ ಕೊಟ್ಟಿದ್ದಾರಲ್ಲ, 3 ವರ್ಷದಿಂದ ಇದೆಯಲ್ಲ ನಮ್ಮ ಕೈಲಿ. ಅದೇನ್ ಟೈಟ್ಲ್ ಇದೆ? ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು 4-5 ಚೇಂಬರ್ ಸರ್ ಓಕೆ ಅದೇ ಈ ಯಾವ ತಿಂಗಳಾಗಿದೆ ಹೇಳಿ ಸರ್. ಹಾ ನೋಡಿ, ಅಂದ್ರೆ ಅವ್ರ ಪ್ಲಾನ್ ಇರುತ್ತೆ. ನಾವು ಸೆಪ್ಟೆಂಬರ್ 14, 2022 ಸರ್ ರಿಜಿಸ್ಟ್ರೇಷನ್ 22ರಲ್ಲಿ ನಾವು ಮಾಡಿರೋದು. ಈಗ ಅವ್ರ ದೊಡ್ಡ ಪ್ರೊಡಕ್ಷನ್ ತಾನೆ, ಅವ್ರ ಸೇಫ್ಟಿಗೆ ಈಗ ಮಾಡ್ಬೋದು. ಸೆನ್ಸರ್ ಫಸ್ಟ್ ಪ್ರಿಫರ್, ಅದು ಕನ್ಫರ್ಮ್. ಅದು ಯಾವ ಸೆನ್ಸರ್ ಮೊದಲು ಮಾಡ್ತೀರೋ ಅವ್ರಿಗೆ ಮೊದಲು ಆದ್ಯತೆ. ಯಾವ ಸ್ಟೇಜ್? ಹೌದು ಸರ್, ನಿಮ್ ಪ್ರಶ್ನೆ ಒಪ್ಕೊತೀನಿ. ಸೆನ್ಸಾರ್ ಮೊದಲ ಆದ್ಯತೆ ಯಾರಿಗೆ? ಕನ್ನಡ ನೆಲದ ಪ್ರೊಡ್ಯೂಸರ್ಗಳಿಗೆ. ಈಗ 4-5 ಚೇಂಬರ್ ಇದೆ, ಒಪ್ಕೊಂತೀನಿ. ಆಧಾರ ಬರಲ್ಲ. ಸೆನ್ಸರ್ ಯಾರ್ದಾಗುತ್ತೋ ಅದು ಮೊದಲು. ಸೌತ್ ಇಂಡಿಯಾ ಲೆವೆಲ್ ರೂಲ್ಸ್ ಏನಿದೆ ಅದನ್ನು ನೋಡ್ಬೇಕಾಗತ್ತೆ ನೀವು. ಪ್ಯಾನ್ ಇಂಡಿಯಾ ಮೂವಿಗೂ ಅದೇ ರೂಲ್ಸ್ ಸರ್. ಮಾಡಿ ಸೆನ್ಸರ್ ಫಸ್ಟ್ ಆಗಿದೆ. ನಾ ಯಾಕೆ ಮಾತು ಹೇಳಿದ್ವಿ ಅದನ್ನ ಫಸ್ಟ್ ಯೋಚನೆ ಮಾಡಿ ಕ್ರಾಸ್ ಚೆಕ್ ಮಾಡಿ ಅವ್ರಿಗೆ ಹೇಳಿದ್ರೆ ಅಂತಂದ್ರೆ ಇಶ್ಯೂಸ್ ಆಗ್ಬೇಕು. ಫಸ್ಟ್ ಪ್ರಿಪೇರ್ ಆಗಿ ಲೀಗಲ್ ಆಗಿ ಅದು ಮೋಸ್ಟ್ಲಿ ಅದೀಗ ಒಂದು 2-3 ತಿಂಗಳಲ್ಲಿ ಆಗಿರ್ಬೋದು. ಅದು ಅವ್ರ ಪ್ಲಾನ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಯಾರ ನಿಮ್ಗೆ ಆಗದೆ ಇರೋರು ಹಂಗಲ್ಲ, ಈಗ ನೋಡಿ ಮಾಡ್ಕೊಂಡಿರ್ತಾರ ಅವರು. ಅಂದ್ರೆ ನಾವು ಲೀಗಲ್ ಆಗಿ ಫಾಲೋ ಮಾಡಿ, ನಿಮ್ಗೆ ಅದೇ ಬೆಸ್ಟ್. ಮನು ಟೈಟಲ್ ಕಮಿಟಿಗೆ ಹೋಗ್ಬಿಡಮ್ಮ ನೀನು. ಸರಿಪ್ಪ. ರಕ್ತಪಾತ ಯಾಕೆ ಅಂತ ಒಳ್ಳೆ ಕ್ವಶನ್ ಸರ್ ಇದು. ಅಂದ್ರೆ ರೈತರಂದ್ರೆ ಬರೀ ಕೂಲ್, ಅವ್ರು ಏನಿಲ್ಲ, ಅವ್ರು ಗೇಯರು, ಸುಮ್ಮನೆ ಕೆಲಸ ಮಾಡೋರು, ಏನಂದ್ರು ಅನ್ಸ್ಕೊಳೋರು. ಅಂದ್ರೆ ಅವ್ರು ಕೇವಲ ಅಂತ ಇಷ್ಟುವರೆಗೂ ತೋರಿಸಿದ್ದಾರೆ. ನಾವು ತೋರಿಸ್ಕೊಟ್ಟಿರೋ ರೈತ ಬೇರೆ, ಅವನನ್ನು ಕೆಣಕಿದ್ರೆ ಬಿಡೋಲ್ಲ, ವ್ಯಕ್ತಿತ್ವ ಬೇರೆ. ಅಂದ್ರೆ ಸಮಾಜ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ ರೈತನ, ನಮ್ಮ ಸಿನಿಮಾ ಬಂದ್ಮೇಲೆ ಅದು ಚೇಂಜ್ ಆಗುತ್ತೆ. ಆ ನಂಬಿಕೆ ಇದೆ ನನಗೆ. ಅಂತ ಕಂಟೆಂಟ್ ಇದೆ. ನಾನು ಒಂದೇ ಕಥೆನ 4 ವರ್ಷ ಯಾಕೆ ವರ್ಕ್ ಮಾಡಿದ್ದೀನಿ ಅಂದ್ರೆ ಆ ಕಂಟೆಂಟ್ಗೋಸ್ಕರ. ಜನಗಳಿಗೆ ಹೊಸತ್ ಕೊಡಬೇಕು. ನಾನು ಹೇಳೋದನ್ನೇ ಹೇಳಿದ್ರೆ ಯಾರು ತಗೊಂತಾರೆ? ಈಗಿನ ಆಡಿಯನ್ಸು ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಈಸಿಯಾಗಿ ಯಾವ ಸಿನಿಮಾನೂ ಒಪ್ಪೋದಿಲ್ಲ. ಆ ಸಿನಿಮಾದಲ್ಲಿ ಆ ತಾಕತ್ ಇರಬೇಕು. ಆ ತಾಕತ್ ಇರೋದ್ರಿಂದ ನಾವು ಕಷ್ಟಪಟ್ಟು 2.5 ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡಿದ್ದೀವಿ. ನಮಗೆ ನಂಬಿಕೆ ಇರೋದು ನಮ್ಮ ಮೇಲೆ. ನಾವು ದೊಡ್ಡ ಆಕ್ಟರ್ ಅಂತ ಅಲ್ಲ, ನಾವೆಲ್ಲ ಹೊಸಬರು, ಇಲ್ಲಿ ಎಲ್ಲರೂ ಹೊಸಬ್ರೆ. ನಮಗಿರೋದು ನಮ್ಮ ಕಥೆ ಮೇಲೆ ಅಷ್ಟೇ ನಂಬಿಕೆ. ಈಗ ಕಥೆಗೆ ಸಿಂಬಲ್ ಇರೋದೇ ಋಷಭ ಟೈಟ್ಲ್. ಮೇಜರ್ ನಾನೇ ಸರ್ ಅದರಲ್ಲಿ. ಸ್ವಲ್ಪ ಶೂಟಿಂಗ್ ಅಲ್ಲಿ ಬಿಸಿ ಇದ್ದೀನಿ, ನೀವು ಈ ಸತಿ ಬರಕ್ಕಾಗಲ್ಲಪ್ಪ, ನೆಕ್ಸ್ಟ್ ನಾನು ಜಾಯ್ನ್ ಆಗ್ತೀನಿ ಅಂದ್ರು. ಅಂದ್ರೆ ಈ ಪ್ರೆಸ್ ಮೀಟಿಗೆ ಅವರೆಲ್ಲ ಬೇಡ ಅಂತ
ಇದ್ದಾರೆ ಸರ್, 4 ಜನ ಇದ್ದಾರೆ. ಅಂದ್ರೆ 4 ಜನ ಏನಕ್ಕೆ ಅನ್ನೋದು ಅದು ಕಥೆಯಲ್ಲಿರುತ್ತೆ. ಆಮೇಲೆ ಋಷಭ ಬೇರೆ ಭಾಷೆಲೂ ಬಂದಿದೆ ಟೈಟ್ಲ್. ಹೌದೌದು, ಬೇರೆ ಭಾಷೆಲೂ ಸಿನಿಮಾ ಬಂದಿದೆ. ಹೌದೌದು, ಸೊ ಹಾಗಾಗಿ ಬೇರೆ ಭಾಷೆಯಲ್ಲಿ ಬಂದಿದೆ ಸರ್. ಆದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಇದು ಮಾಡ್ಬೇಕಂತ 3 ವರ್ಷದಿಂದ ನಾವು ಕಷ್ಟಪಟ್ಟು ಮಾಡ್ತಾ ಇದೀವಲ್ಲ ಸರ್. 3 ಬೇರೆ ಬೇರೆ ಭಾಷೆಲೂ ಅವ್ರು ಈ ಟೈಟ್ಲ್ ಅನ್ನ ಇದು ಮಾಡ್ಬೇಕಿತ್ತು, ಅಬ್ಜೆಕ್ಟ್ ಮಾಡ್ಬೇಕಿತ್ತು. ಅಲ್ಲಿ ಮಾಡಿಲ್ದವ್ರು ಅವ್ರ ಕರ್ತವ್ಯ ಅವ್ರು ಮಾಡಿಲ್ಲ. ಇಲ್ಲಿ ನಮ್ ಟೈಟ್ಲ್ ನಮ್ಮ ಹತ್ರ ಇದೆ, ಅವ್ರು ಹೇಳಿ ಸರ್. ಒಂದು ಟೈಟ್ಲ್ ಮತ್ತೆ ಇಟ್ಕೊಳ್ಳೋದಕ್ಕೆ 10 ಇಯರ್ಸ್ ಏನೋ ರೂಲ್ಸ್ ಇದೆ. 10 ವರ್ಷದವರೆಗೂ ಅವ್ರಿಗೆ ಹೋಲ್ಡ್ ಇರುತ್ತೆ. ಹೌದು, 10 ವರ್ಷ ಆದ್ಮೇಲೆ ಮತ್ತೆ ಯಾರೋ ಹೊಸಬ್ರು ಬೇರೆ ತಗೋಬೋದು ಅದನ್ನ. ಹೌದು, ಖಂಡಿತ. ಅಂದ್ರೆ ನಮ್ದು 3 ವರ್ಷ ಆಗಿದೆ ಸರ್, 10 ವರ್ಷ ಆಗಿಲ್ಲ. ನಮಗೆ ಟೈಮ್ ಬೇಕು, ನಾವು ಟೈಮ್ ತಗೊಂಡು ಸಿನಿಮಾ ಮಾಡಿದ್ದೀವಿ. ಹಾಗಿರ್ಬೇಕಾದ್ರೆ ನಾವು ಕಷ್ಟಪಟ್ಟು ಮಾಡಿರೋ ಟೈಟ್ಲನ್ನು ಯಾವುದೋ ದೊಡ್ಡ ಪ್ರೊಡಕ್ಷನ್ ಇರ್ಬೋದು, ಅವರು ಏಕ್ದು ಬಂದು ಕಸ್ಕೊಂಡ್ರೆ ನಾವು ಇಲ್ಲಿಗೆ ಹೋಗ್ಬೇಕು. ಮ್ಯೂಸಿಕ್ ಇಲ್ಲಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೀವು ಪರಿಚಯ ಮಾಡ್ಕೊಂಡು ಪ್ರಣವ್ ಅಂತ ಸರ್ ನಾನು. ಯಾವ್ದು ವರ್ಕ್ So, ಮಾಡಿದ್ರಿ? ಈ ವರ್ಕ್ ಇದು ಸಿನಿಮಾ ಬಂದಿದೆ. ಪ್ರೀವಿಯಸ್ ಎಲ್ಲಿಗೆ ಪಯಣ ಆಗುವುದರಿಂದ ಅಭಿಮನ್ಯು ಕಾಶಿನಾಥ್ ಸರ್ ಆ್ಯಕ್ಟ್ ಮಾಡಿರೋಂಥ, ಕಿರಣ್ ಸರ್ ಡೈರೆಕ್ಟ್ ಮಾಡಿರೋಂಥ ಅದು ರಿಲೀಸ್ ಆಗಿದೆ. ಅದು ಬಿಟ್ಟರೆ ಅಜಾಗ್ರತ ಅಂತ ಒಂದು ನಡೀತಿದೆ, ಆಲ್ಮೋಸ್ಟ್ ಫಿನಿಶ್ಡ್ ಆಗಿದೆ. ಮಿಕ್ಸಿಂಗ್ ಮಾಸ್ಟರಿಂಗ್ ಸ್ವಲ್ಪ ಪೆಂಡಿಂಗ್ ಇದೆ. ಬಿಟ್ಟರೆ ಇದಕ್ಕೆ ಅದೇ ಟೈಟಲ್ ಸಾಂಗು ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿರೋದು ನಾನು. ಟೈಟಲ್ ಸಾಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕಪಲ್ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಬಾಕಿ ಇದೆ. ಆ ವಿಷಯಕ್ಕೆ ಇವ್ರದ್ದು ಅಂದರೆ ಟೈಟಲ್ ಆಲ್ಟರ್ನೇಟಿವ್ ಆದ್ರೂ ಇಟ್ ಟೇಕ್ ಮೋರ್ ಅಮೌಂಟ್ ಆಫ್ ಟೈಮ್. ಇಮೋಷನ್ ಪೋಸ್ಟ್ ಚೇಂಜ್ ಮಾಡಿಕೊಂಡು ಇದೇನಾದ್ರೂ ಅದು ಮತ್ತೆ ಇನ್ನೊಂದು ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಏನೇ ಇರಲಿ, ಆ ವಿಷಯದಿಂದ ಅವ್ರು ಮೋಸ್ಟ್ ಪ್ರಾಬಬ್ಲಿ ಇಷ್ಟು ಮಾತಾಡೋದು ಅನಿಸುತ್ತೆ. ಬಟ್ ಟೈಟಲ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಕಪಲ್ ಆಫ್ ವರ್ಡ್ಸ್ ಆಗಲಿ ಏನೇ ಆಗಿರ್ಬೋದು, ಋಷಭ ಅನ್ನೋದಕ್ಕೆ ಹೆವಿ ಲಿಂಕ್ ಇದೆ. ಅದು ಒನ್ ಆಫ್ ದ ರೀಸನ್ಸ್. ಅದೊಂದೇ ಟೈಟಲ್ ಸಾಂಗ್ ಅಷ್ಟೇ ನೀವು ಮಾಡಿರೋದು, ಇನ್ನೇನಾದ್ರು ಬೇರೆ ಟೈಟಲ್ ಸಾಂಗ್ ಆಮೇಲೆ ಇನ್ನು ಬೇರೆ 2 ಸಾಂಗು ಬೇರೆ ಮಾಡಿದ್ದೀರಾ? ಸರ್, ನನ್ನ ಹೆಸರು ರಾಯ್ ಬಡಿಗೇರ್ ಅಂತ, ಉತ್ತರ ಕರ್ನಾಟಕದವನು. ಉಮೇಶ್ ಅಣ್ಣ ನಾವು 8 ವರ್ಷದಿಂದ ಸ್ನೇಹಿತರು. ನವರಸ ನಟನ ಅಕಾಡೆಮಿಯಲ್ಲಿ ಇಬ್ಬರು ಅಲ್ಲಿ ಇನ್ಸ್ಟಿಟ್ಯೂಟ್ಗೆ ಹೋಗಿರೋದು. ಅಲ್ಲಿಂದ ಆಮೇಲೆ ಜೊತೆನಾಗ ಸ್ಟೋರಿ ಮಾಡಿಕೊಂಡು ಸುಮಾರು ಜನ ಇದ್ದರು ನಮ್ಮ ಜೊತೆ. ಸದ್ಯಕ್ಕೆ ನಾವಿಬ್ಬರೇ ಇದ್ದೀವಿ. ಇವಾಗ ಒಂದು ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ. ಸಿನಿಮಾಗೆ ಏನಿದ್ರು ಟೈಟ್ಲು ಆಮೇಲೆ ಪೋಸ್ಟರ್ ಗಿಸ್ಟ್ರ್ ಏನಾದ್ರು ಇದ್ದರೆ ನಾನು ಸ್ವಲ್ಪ ನೋಡಿ ಸ್ವಲ್ಪ ಡಿಸೈನ್ ಮಾಡಿ ಆ ಕಡೆ ಈ ಕಡೆ ಕಳಿಸ್ಕೊಡ್ತೀನಿ ಸರ್ಗೆ. ಅದನ್ನು ನಮ್ಮ ಲಕ್ಕಿ ಸರ್ ಚೆನ್ನಾಗಿ ತೆಗೆದು ಕಳಿಸಿದ್ದಾರೆ. ಏನು ಹೇಳೋದು ಸರ್? ಫಿಲಂ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ, ಕ್ರಿಯೇಟಿವ್ ಸಿನಿಮಾ ಬಗ್ಗೆ ಗೊತ್ತಿರುತ್ತೆ. ಹೌದೌದು, ಫಸ್ಟ್ ಟೈಮ್ ಅಲ್ಲ ಸರ್ ಸಿನಿಮಾ ಬಗ್ಗೆ. ಈ ನವರಸ ನಟನ ಅಕಾಡೆಮಿನಲ್ಲಿ ಪ್ರೆಸ್ ಮೀಟ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿರ್ಲಿಲ್ಲ ಇಲ್ಲ ಸರ್, ಅಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತಾರೆ ಅಷ್ಟೇ, ಅವ್ರು ಡೈರೆಕ್ಷನ್ ಒಂದು ಹೇಳ್ಕೊಡ್ತಾರೆ. ಇದೆಲ್ಲ ಹೇಳ್ಕೊಟ್ಟಿಲ್ಲ. ಟಾಪಿಕ್ ಇರ್ಬೇಕಲ್ಲಿ. ಹೌದು ಸರ್, ಎಸ್ ನಾರಾಯಣ್ ಸರ್ ಇದ್ರು, ಎಸ್ ಮಹೇಂದ್ರ ಸರ್, ಮಾಲವ ಶ್ರೀನಿವಾಸ್. ಸರಿ ಸರ್. ನಾಗೇಂದ್ರ ಸರ್ ಒಂದೊಂದು ವಾರಕ್ಕೆ 1 ಕ್ಲಾಸ್ ಆಡ್ ಮಾಡಿ ಪ್ರೆಸ್ ಮೀಟ್ ಹೆಂಗೆ ಅಟೆಂಡ್ ಮಾಡ್ತಾರೆ. ಎಲ್ರಿಗೂ ನಮಸ್ತೆ. ನಾನು ಪ್ರಶಾಂತ್ ಸಾಗರ್, ಈ ಚಿತ್ರದ ಛಾಯಾಗ್ರಾಹಕ. ಒಂದು ಸಿನಿಮಾಗೆ ಕತೆ ಅಷ್ಟೇ, ಮೇಕಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಉಮೇಶ್ ಸರ್ ಟೆಕ್ನಿಕಲ್ ಆಗಿ ನಮ್ಗೆ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಸರ್ ಈ ಸೀನ್ಗೆ ಗಿಂಬಲ್ ಬೇಕು, ಸರ್ ಈ ಸೀನ್ಗೆ ಸ್ಟಡಿ ಕ್ಯಾಮ್ರಾ ಬೇಕು, ಸರ್ ಈ ಸೀನ್ಗೆ ಜಿಮ್ಮಿ ಬೇಕು, ಇಂಡಸ್ಟ್ರಿಯಲ್ ಕ್ರೇನ್ ಬೇಕು, ಡ್ರೋನ್ ಕ್ಯಾಮ್ರಾ ಬೇಕು ಅಂತ ನಾವು ಸಿನಿಮಾಗೆ ಒಳ್ಳೆ ಮೇಕಿಂಗ್ ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲನೂ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈಗ ಲಾಸ್ಟ್ ಹಂತದಲ್ಲಿದೆ, ಇನ್ನೇನು ಕೆಲವು ದಿನಗಳು ನಿಮ್ಮ ಮುಂದೆ ಬರ್ತೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಶೂಟಿಂಗ್ ಎಷ್ಟು ದಿವಸ ಮಾಡಿದ್ರಿ? ಶೂಟಿಂಗು ಮಂಡ್ಯದಲ್ಲಿ 38 ಡೇಸ್, ಒಂದೇ ಶೆಡ್ಯೂಲ್ಸ್. ಬ್ಯಾಕ್ ಅವನು ಬ್ರೇಕ್ ಒಂದು ಕೊಟ್ಟಿಲ್ಲ ನಾವು. ಇಲ್ಲ, ಸಾಂಗ್ ಮತ್ತೆ ಎಕ್ಸ್ಟ್ರಾ ಮಾಡಿದ್ದು 2 ಸಾಂಗ್ ಮೌಂಟೇಜ್ ಇದೆ, ಅದೇ ಅದರೊಳಗೆ ಇನ್ಕ್ಲೂಡ್ 38 ಡೇಸ್ ಆಯಿತು ಮಂಡ್ಯದಲ್ಲಿ. ಮತ್ತೆ ಬೆಂಗಳೂರಲ್ಲಿ ಒಂದು 8 ಡೇಸ್ ಆಯಿತು. ಟೋಟಲ್ 46 ಡೇಸ್ ಆಗಿದೆ ಫುಲ್ ಸಿನಿಮಾ ಶೂಟಿಂಗ್ಗೋಸ್ಕರ. ಈ 2.5 ಕೋಟಿ ಯಾಕೆ ಖರ್ಚಾಗಿದೆ? 2.5 ಕೋಟಿ ಯಾಕೆ ಖರ್ಚಾಯಿತು ಅಂದರೆ, ಈಗ ನೋಡಿ ಸರ್, ಈಗಿನ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆನೇ ಇದೆ ಅಲ್ವಾ ಸರ್. ನಾವು ಅಷ್ಟು ಕೆಳಮಟ್ಟಕ್ಕೂ ಹೋಗಂಗಿಲ್ಲ ಸಿನಿಮಾನ. ಲೋ ಕ್ವಾಲಿಟಿ ತೋರಿಸಿದ್ರೆ ಯಾರು ನೋಡಲ್ಲ, ಈಗ ತಿರುಗು ನೋಡಲ್ಲ ಥಿಯೇಟರ್ ಕಡೆ. ಆ ಸಿನಿಮಾದಲ್ಲಿ ಅದು ದಮ್ ಇರಬೇಕು, ಟೆಕ್ನಿಕಲಿ ಇರಬೇಕು, ಕಥೆ ಇರಬೇಕು, ಎಲ್ಲದರಲ್ಲೂ ದಮ್ ಇದ್ರೆ ಮಾತ್ರ ಸಿನಿಮಾ ನೋಡ್ತಾರೆ ಜನ.
ಈ ಕ್ವಾಲಿಟಿ ಇಲ್ಲ, ಕತೆ ಚೆನ್ನಾಗಿದೆ ಅಂದ್ರೆ ಸಿನಿಮಾ ಸೋಲ್ತದೆ. ಅದೇ ಪ್ರೊಡಕ್ಷನ್ಗೆ ಶೂಟಿಂಗ್ ಅಷ್ಟೊಂದು ಖರ್ಚಾಯ್ತು. ಹೌದು ಸರ್. ಟೆಕ್ನಿಕಲಿ ಖರ್ಚಾಯ್ತಾ? ಟೆಕ್ನಿಕಲಿ ತುಂಬಾ ಖರ್ಚಾಗಿದೆ ಸರ್. ಅಂದ್ರೆ ನಿಮ್ಗೆ ಬೆಂಗಳೂರಲ್ಲಾದ್ರೆ ನಮಗೆ ಎಕ್ಸ್ಟ್ರಾ ಖರ್ಚುಗಳು ಬರಲ್ಲ. ನಾವು ಬೆಂಗಳೂರು ಬಿಟ್ಟು 100 ಕಿಲೋಮೀಟರ್ ಆಚೆಗೆ ಹೋದ್ರೆ ಅದು ಔಟ್ಡೋರ್ ಶೂಟಿಂಗ್ ಹೋದಾಗ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ, ಜರ್ನಿ ವಾಟ, ಮತ್ತೆ ಅದೇ ಹೇಳಿದ್ನಲ್ಲ ಸರ್, ಗಿಂಬಲ್, ಸ್ಟಡಿ ಕ್ಯಾಮ್ರಾ, ಜಿಮ್ಮಿ, ಅದೆಲ್ಲ ಒಂದೊಂದು ದಿನಕ್ಕೆ ಅಂದ್ರೆ ನಾವು ಬರೀ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕ್ಕೆ ಒಂದು ಬೇಸಿಕ್ ಖರ್ಚಾಗುತ್ತೆ. ನಾವು ಚೆನ್ನಾಗಿ ಮೇಕಿಂಗ್ ಮಾಡ್ಬೇಕಂತ ಇಕ್ವಿಪ್ಮೆಂಟ್ಗಳನ್ನ ಬಳಸ್ಕೊಂಡಾಗ ಅದಕ್ಕೆ ಇನ್ನೂ ಒಂದು ಜಾಸ್ತಿ ಖರ್ಚಾಗುತ್ತೆ. ಸೊ ಅದೇ ಟೆಕ್ನಿಕಲ್ ಆಗಿ ಖರ್ಚಾಗಿರುತ್ತೆ ಸರ್. ಟೆಕ್ನಿಕಲಿ ಜಾಸ್ತಿ, ಪ್ರೊಡಕ್ಷನ್. ಹೌದೌದು. ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶನ್ ಅಂತ. ಇದು ನನ್ನ ಮೊದಲನೇ ಚಿತ್ರ. ಇದರಲ್ಲಿ ನಾನು ವಿಕ್ರಮ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ, ಒಂದು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಪಾತ್ರ. ಅವಾಗ ತಾನೇ ಡಿಪಾರ್ಟ್ಮೆಂಟಿಗೆ ಸೇರಿರುವಂತ ಪೊಲೀಸ್ ಆಫೀಸರ್. ಅವನು ಹೇಗೆ ಹೋರಾಡ್ತಾನೆ, ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತಾನೆ, ಯಾವ ತರ ಫೇಸ್ ಮಾಡ್ತಾನೆ, ಅದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೇಕಾಗುತ್ತೆ. ಮೊದಲನೇದಾಗಿ ನಾನು ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಚಿತ್ರದಲ್ಲಿ ಒಂದು ರೋಲ್ ಕೊಟ್ಟಿದ್ಕೆ. ಎರಡನೇದಾಗಿ ನಮ್ಮ DOP ಆದಂತ ಪ್ರಶಾಂತ್ ಸರ್, ಅವರಿಲ್ಲದೆ ಯಾವ್ದು ಸಾಧ್ಯ ಆಗ್ತಿರ್ಲಿಲ್ಲ. ನಮ್ಮ ಕಾಶಿ ಸರ್ನ ಮರೆಯಕ್ಕೆ ಆಗಲ್ಲ, ಪ್ರತಿಯೊಂದು ಶಾರ್ಟ್ ಅಲ್ಲೂ ಅವ್ರ ಕೋಆಪರೇಷನ್ ಇತ್ತು. ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್, ಎಲ್ಲಾ ಇಡೀ ತಂಡ, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ನಿಮ್ಮೆಲ್ಲರ ಸಹಕಾರ ನಮಗ್ ಬೇಕು, ನಮ್ಮ ಸಿನಿಮಾಗ್ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.